2024ರ ಲೋಕಸಭಾ ಚುನಾವಣೆ ಫ್ಯಾಸಿಸ್ಟ್ ಶಕ್ತಿಗಳನ್ನು ಹಿಮ್ಮೆಟ್ಟಿಸಿ ಒಂದು ರೀತಿಯ ಅಚ್ಚರಿಯ ಫಲಿತಾಂಶವನ್ನು ನೀಡಿದ್ದರೆ ಅದಕ್ಕೆ ಒಂದು ಕಾರಣ ದೇಶದ ಜನರನ್ನು ಸಕಾಲದಲ್ಲಿ ಎಚ್ಚರಿಸಿದ ಪರ್ಯಾಯ ಮಾಧ್ಯಮಗಳು ಎನ್ನಲಾಗಿದೆ. ದೇಶದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವು ತಮ್ಮ ಕರ್ತವ್ಯವನ್ನು ಮರೆತಂತೆ ವರ್ತಿಸುತ್ತಿರುವ ಈ ದಿನಗಳಲ್ಲಿ ದೇಶದ ಪರ್ಯಾಯ ಮಾಧ್ಯಮಗಳು ಪ್ರಜಾತಂತ್ರದ ಪಾಲಿಗೆ ಒಂದು ರೀತಿಯ ಭರವಸೆ, ಆಶಾಕಿರಣಗಳಾಗಿವೆ. ನಮ್ಮ ಕನ್ನಡ ಪ್ಲಾನೆಟ್ ಕೂಡ ತನ್ನದೇ ಆದ ಇತಿಮಿತಿಗಳ ನಡುವೆ, ಆರ್ಥಿಕ ಸಹಿತ ಅನೇಕ ಸವಾಲುಗಳ ನಡುವೆ ಜನರಲ್ಲಿ ಸಾಮಾಜಿಕ ಎಚ್ಚರವನ್ನು ಮೂಡಿಸುವ ಹಾಗೂ ಅವರ ಅರಿವನ್ನು ವಿಸ್ತರಿಸುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ತನ್ನ ಕಾರ್ಯಾಚರಣೆಯ 1 ವರ್ಷವನ್ನು ಪೂರೈಸುತ್ತಿರುವ ಈ ಹೊತ್ತಿನಲ್ಲಿ ಅದರ ಸಂಭ್ರಮ ಸಡಗರದ ನಡುವೆ ಆ ಬಳಗಕ್ಕೆ ನನ್ನ ಪ್ರೀತಿಯ ಶುಭಾಶಯಗಳು ಮತ್ತು ಅಭಿನಂದನೆಗಳು.